ಸ್ಟಾರ್ಟ್. ಇಲ್ಲಿ ನೋಡಿ ಸ್ನೇಹಿತರೆ, ಅಡಿಕೆ ಮರದ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತು. ಏನಂದರೆ ಈ ಅಡಿಕೆ ಮರ ಏನಿದೆಯಲ್ಲ, ಇಲ್ಲಿ ನೋಡಿ ಈ ಬಣ್ಣ ಯಾವಾಗ ಬರುತ್ತಲ್ಲ, ಇಲ್ಲಿ ನೋಡಿ ಸ್ವಲ್ಪ ಮಣ್ಣಿನ ಬಣ್ಣ ಬಂದಿದೆಯಲ್ಲ, ಇದು ಬಂದ ನಂತರ ಮರ ದಪ್ಪ ಆಗೋದು ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಈ ರೀತಿ ನೋಡಿ, ಇದು ಏನು ಹಸಿರು ಬಣ್ಣ ಇದೆಯಲ್ಲ, ಈ ಹಸಿರು ಬಣ್ಣ ಇದ್ದಲ್ಲಿ ಮರ ದಪ್ಪ ಆಗ್ತಾ ಬರ್ತದೆ. ಇಲ್ಲಿ ಮರ ಸಪೂರಾಗಿದೆ ಅಂತ ತಿಳ್ಕೊಂಡು ಮರ ದಪ್ಪ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋದು ಬೇಡ. ಇದು ದಪ್ಪ ಆಗುತ್ತೆ ಮುಂದೆ. ಈ ಥರ ಬಣ್ಣ ಬಂದ ಮೇಲೆ ಮರ ದಪ್ಪ ಆಗೋದಿಲ್ಲ. ಇದು ನೋಡ್ಕೊಳ್ಳಿ, ಈ ಥರ ಬಣ್ಣ ಬರಬಾರ್ದು. ಇದು ದಪ್ಪ ಆಗಿದೆ, ಆದರೆ ಈ ಥರ ಬಣ್ಣ ಬಂದ ನಂತರ ತಿರ್ಗಾ ದಪ್ಪ ಆಗೋದಿಲ್ಲ ಮರ. ನೋಡಿ ಇಲ್ಲಿಂದ ನೋಡಿ, ಇಲ್ಲಿಂದ ಹಸಿರಿದೆ, ಇಲ್ಲಿಂದ ಹಸಿರಿದೆ, ಪೂರ್ತಿ ಮರ ನೋಡಿ ಇಲ್ಲಿವರೆಗೂ ಹಸಿರಿದೆ. ಹೌದಾ? ಹಿಂಗಿದ್ದರೆ ಮರ ದಪ್ಪ ಆಗುತ್ತೆ ಮುಂದೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಾವು ಮರದ ಬುಡದಲ್ಲಿ ಏನು ಗೊಬ್ಬರ ಹಾಕ್ತೀವಲ್ಲ, ಈ ಸಗಣಿ ಗೊಬ್ಬರ ಏನು ಹಾಕ್ತೀವಲ್ಲ, ಸಗಣಿ ಗೊಬ್ಬರ ಹಾಕಿದಾಗ ಅದು ನೇರವಾಗಿ ಮರ ಎಳ್ಕೊಳ್ಳೋದಿಲ್ಲ ಗೊಬ್ಬರ. ಯಾಕೆಂದರೆ ಆ ಗೊಬ್ಬರನ ನಾವು ಹಾಕಿದಾಗ, ಗೊಬ್ಬರ ಮರದ ಬುಡಕ್ಕೂ ಹಾಕಬಾರ್ದು, ಮತ್ತು ಇಲ್ಲಿ ಬುಡಕ್ಕೆ ಹಾಕಬಾರ್ದು. ಯಾವತ್ತು ಮರದಿಂದ 2 ಅಡಿ ದೂರದಲ್ಲಿ ಹಾಕಬೇಕು. ಯಾಕೆಂದರೆ ಮರದ ಬುಡದಲ್ಲಿರುವಂಥ ಬೇರಿದೆಯಲ್ಲ, ಅದು ಮರಕ್ಕೆ ಸಪೋರ್ಟ್ ಆಗಿರುವಂಥ ಬೇರು. ಈ ದಪ್ಪ ದಪ್ಪ ಬೇರೇನಿರುತ್ತಲ್ಲ, ಒಂದು ಬೆರಳಿನ ಗಾತ್ರದ ಬೇರು, ಅದು ಮರಕ್ಕೆ ಸಪೋರ್ಟ್ ಆಗೋದು. ಆ ಕಡೆ ಈ ಕಡೆ ಅಲಗಾಡಬಾರ್ದು ಅಂತ ಸಪೋರ್ಟಿಗಾಗಿರುವಂಥ ಬೇರು, ಆಹಾರ ಎಳ್ಕೊಳ್ಳುವಂಥ ಬೇರಿದೆಯಲ್ಲ, ಸುತ್ತು 2 ಅಡಿ ದೂರದಿಂದ, 1.5-2 ಅಡಿ ದೂರದಿಂದ ಇರುತ್ತೆ. ಹಾಗಾಗಿ ಗೊಬ್ಬರ ಹಾಕಬೇಕಾದ್ರೆ ಅದು ಏನು ಮಣ್ಣು ತೆಕ್ಕೊಂಡು ಸುತ್ತು ರಿಂಗ್ ಥರ ಮಾಡಿ ಹಾಕ್ತಿರೋ ಅಥವಾ ಮೇಲಿಂದ ಹಾಕ್ತಿರೋ ಏನೋ ಮಾಡ್ತಿರೋ ನೋಡಿ, ಆ ರೀತಿ ಹಾಕ್ಬೇಕಾಗ ಗೊಬ್ಬರ ಹಾಕಬೇಕು. ಹಾಕಾದ್ಮೇಲೆ ಗೊಬ್ಬರದ ಮೇಲೆ ಏನಾದರೂ ಮುಚ್ಚಬೇಕಾಗ್ತದೆ, ಹಾಗೆ ಬಿಡಬಾರ್ದು ಅದನ್ನು. ಯಾಕೆಂದರೆ ಗೊಬ್ಬರ ನೇರವಾಗಿ ಮರ ಯಾವತ್ತೂ ಎಳ್ಕೊಳ್ಳೋದಿಲ್ಲ. ಗೊಬ್ಬರ ಹಾಕಿದ ನಂತರ ಮಣ್ಣಲ್ಲಿರೋ ಸೂಕ್ಷ್ಮ ಜೀವಿಗಳು ಅದನ್ನು ತಿಂದು ಜೀರ್ಣಕ್ರಿಯೆ ಆದ ನಂತರ ಆ ತ್ಯಾಜ್ಯ ಇರುತ್ತಲ್ಲ, ಆ ತ್ಯಾಜ್ಯದಲ್ಲಿ ಇದಕ್ಕೆ ಬೇಕಾಗುವಂಥ ಎಲ್ಲ ಪೋಷಕಾಂಶ ಸಿಗೋದು ಆವಾಗ. ನೇರವಾಗಿ ಗೊಬ್ಬರದಲ್ಲಿ ಏನೂ ಸಿಗೋದಿಲ್ಲ. ಗೊಬ್ಬರ ಹಾಕಿ ಅದು ವರ್ಷಗಟ್ಟಲೆ ಇದ್ದು ಅಥವಾ 6 ತಿಂಗಳ ನಂತರ ಅದು ಏನು ಸೂಕ್ಷ್ಮ ಜೀವಿಗಳೆಲ್ಲ ತಿಂದು ಕರಗಿ ಆಮೇಲೆ ಸಿಗುತ್ತಲ್ಲ ಆ ತ್ಯಾಜ್ಯದಲ್ಲಿ ಅದು ಪೋಷಕಾಂಶಗಳೆಲ್ಲ ಸಿಗೋದು. ಹೀಗೆ ಯಾವ ರೀತಿ ನಿಮ್ಮದು ಹೇಳಬೇಕು ಅಂದರೆ, ಉದಾಹರಣೆಗೆ ಈಗ ನಾವು ಒಂದು ಮಾರ್ಕೆಟಿಂದ ತರಕಾರಿ ತಂದು ಅಡುಗೆ ಮನೆಗೆ ಕೊಡ್ತೀವಿ. ಅಡುಗೆ ಮನೆಗೆ ಕೊಟ್ಟಾಗ ಅದೇನು ಮಾಡ್ತಾರೆ, ಅಡುಗೆ ಮಾಡುವಾಗ ಪ್ರತಿಯೊಂದು ಪದಾರ್ಥನೂ ಸೇರಿಸಿ ಹೇಗೆ ಅಡುಗೆ ಮಾಡಬೇಕು ಅಂತ ಅಡುಗೆ ಮಾಡಿ ಊಟಕ್ಕೆ ಬಡಿಸ್ತಾರಲ್ಲ, ಹಾಗೆ ಈಗ ನಾವು ತಂದು ಕೊಡುವಂಥ ಗೊಬ್ಬರ ಇದೆಯಲ್ಲ, ಅದು ಸೂಕ್ಷ್ಮ ಜೀವಿಗೆ ಆಹಾರ. ಆ ಸೂಕ್ಷ್ಮ ಜೀವಿಗಳು ಅವುಗ ಅಡುಗೆ ಮಾಡಿ ಈ ಮರಕ್ಕೆ ಊಟ ಬಡಿಸೋದು. ಈ ರೀತಿ ನಾವೀಗ ಹಾಕುವಂಥ ರಾಸಾಯನಿಕ ಗೊಬ್ಬರ ಏನಿದೆಯಲ್ಲ, ಅದು ನೇರವಾದ ಅಡುಗೆ, ಡೈರೆಕ್ಟ್ ತಂದು ಬಡಿಸೋದು. ಇಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಏನಾಗ್ತದೆ, ನಾವು ಹೆಚ್ಚಿನ ಸಮಯದವರೆಗೆ ಈ ರಾಸಾಯನಿಕ ಗೊಬ್ಬರನೇ ಹಾಕ್ತಾ ಹೋದಾಗ ಏನಾಗ್ಬಿಡುತ್ತೆ ಅಂದರೆ, ಈ ಅಡುಗೆ ಮಾಡುವಂಥ ಸೂಕ್ಷ್ಮ ಜೀವಿಗಳು ಏನಿದ್ದಾವಲ್ಲ, ಆ ಸೂಕ್ಷ್ಮ ಜೀವಿಗಳು ಕೊನೆಗೆ ತಮಗೆ ಆಹಾರ ಸಿಗದನೇ ಮತ್ತು ನಾವು ಹಾಕುವಂಥ ರಾಸಾಯನಿಕ ಗೊಬ್ಬರದಲ್ಲಿರುವಂಥ ಆ ರಾಸಾಯನಿಕಗಳಿಂದ ಅವು ಸಾಯ್ತವೆ. ಸತ್ತ ನಂತರ ಕಡೆಗೆ ಮುಂದೊಂದು ದಿನ ನೀವು ಹಾಕಿದಂಥ ಗೊಬ್ಬರ ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೆ ಕರಗೋದಿಲ್ಲ. ನೀವು ಆಮೇಲೆ ಗೊಬ್ಬರ ಹಾಕಿದ್ರೂ ಅಷ್ಟೇ, ಬಿಟ್ಟರೂ ಅಷ್ಟೇ ಹಾಗಾಗ್ತದೆ. ಹಾಗಾಗಿ 1-2 ವರ್ಷ ಹಾಕಿದರೆ ತೊಂದರೆ ಇಲ್ಲ. ಜೊತೆಲಿ ಈ ಗೊಬ್ಬರನೂ ಹಾಕಿ. ನಾವು ಹಾಕಿಲ್ಲ, ಏನಾಯಿತು ಅಂದರೆ ನಮ್ಮ ಮನೆಯಲ್ಲೂ ದನ ಇಲ್ಲದೆ ಇರೋದ್ರಿಂದ ಈಗ 2 ವರ್ಷ ಆಯಿತು ನಾವು ಹಾಕ್ತಾನೇ ಇಲ್ಲ. ನಾವು ರಾಸಾಯನಿಕ ಗೊಬ್ಬರನೇ ಹಾಕ್ತಾ ಇರೋದು. ಮುಂದಿನ ದಿನಗಳಲ್ಲಿ ಈ ರಾಸಾಯನಿಕ ಗೊಬ್ಬರವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ನಾವು ಏನು ಮಾಡಬೇಕು ಅಂತಂದರೆ, ಈ ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕಬೇಕು ಅಂತ ಅಂದ್ಕೊಂಡಾಗದೆ. ನೋಡಿ, ಗಿಡ ಎಲ್ಲ ಇಷ್ಟು ಚೆನ್ನಾಗಿ ಬಂದಿದೆ. ಈಗ 1-2 ವರ್ಷದಿಂದ ರಾಸಾಯನಿಕ ಗೊಬ್ಬರನೇ ಹಾಕ್ತಾ ಇರೋದು. ರಾಸಾಯನಿಕ ಗೊಬ್ಬರ ಹಾಕೋದ್ರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಅದರ ಪ್ರಮಾಣ ಗೊತ್ತಿರಬೇಕು. ರಾಸಾಯನಿಕ ಗೊಬ್ಬರ ಯಾವ ಗೊಬ್ಬರ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದು ಗೊತ್ತಿರಬೇಕು. ಸುಮ್ಮನೆ ರಾಸಾಯನಿಕ ಗೊಬ್ಬರ ಹೇಗೆ ಬೇಕು ಹಾಗೆ ಹಾಕಿಬಿಟ್ಟಿದ್ರೆ ಆಗೋದಿಲ್ಲ. ಈ ಅಡಿಕೆ ಮರಕ್ಕೆ 3 ವರ್ಷದ ನಂತರದ ಮರಕ್ಕೆ, ಅಡಿಕೆ ಮರಕ್ಕಾಗೆ ಕೆಲವು ಗೊಬ್ಬರಗಳು ಬಂದದೆ. ಆ ಗೊಬ್ಬರಗಳನ್ನೇ ಹಾಕಿ, ಅಂತಕ್ಕಂದ್ರೆ ಅವಕ್ಕಾಗೆ ಮಾಡಿರೋದು. ನೀವು ಅದನ್ನು ಇದನ್ನು ಮಿಕ್ಸ್ ಮಾಡಿ ಹಾಕೋದಕ್ಕಿಂತ ಅದಕ್ಕಾಗೆ ಬಂದಿರೋ ಗೊಬ್ಬರನ ಹಾಕಬೇಕಾಗ್ತದೆ. ಎಷ್ಟು ಪ್ರಮಾಣ ಅಂತ
ಒಂದೊಂದು ಮರಕ್ಕೆ ನೀವು ಎಷ್ಟು ವರ್ಷದ ಮರ ಇದೆ ಅಂತ ಕೇಳ್ಕೊಂಡು ಗೊಬ್ಬರ ತರುವಾಗ ಅಲ್ಲೇ ಬಂದುಬಿಟ್ರೆ ನೀವು ಉತ್ತಮ. ಹಾಗಾಗಿ ಇನ್ನೊಂದು ವಿಚಾರ, ನಿಮಗೆ 1 ಗ್ರಾಮ ಮಣ್ಣಲ್ಲಿ ಎಷ್ಟು ಈ ಸೂಕ್ಷ್ಮಾಣು ಜೀವಿಗಳಿರ್ತವೆ, ಬ್ಯಾಕ್ಟೀರಿಯಾಗಳಿರ್ತವೆ ಅಂದರೆ ಸಾಧಾರಣವಾಗಿ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ ಅದು. ಯಾಕೆಂದರೆ 1 ಗ್ರಾಮ ಮಣ್ಣಲ್ಲಿ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳಿರ್ತವೆ. 1, 2 ಅಲ್ಲ, ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳು. ಒಂದು ವೇಳೆ ಈ ಸೂಕ್ಷ್ಮಾಣು ಜೀವಿಗಳೆಲ್ಲ ಭೂಮಿ ಮೇಲೆ ಸತ್ತು ಹೋಗ್ಬಿಡುತ್ತಂದರೆ, ನಾಶವಾಗಿ ಹೋಯ್ತು ಅಂತ ಅಂದ್ಕೊಳ್ಳಿ, ಸೂಕ್ಷ್ಮಾಣು ಜೀವಿಗಳೇ ಇಲ್ಲ ಭೂಮಿಯಲ್ಲಿ ಅಂತ ಅಂದ್ಕೊಬಿಡಿ. ಅವಾಗ ಏನಾಗುತ್ತೆ ಅಂದರೆ, ಉದಾಹರಣೆಗೆ ಇದೊಂದು ಹಾಳೆ ಭೂಮಿ ಮೇಲೆ ನಾನು ಹಾಕಿದ್ದೀನಿ ಅಂದರೆ, ಈ ಹಾಳೆ 10 ವರ್ಷ ಅಲ್ಲ, 100 ವರ್ಷ ಅಲ್ಲ, 10,000 ವರ್ಷ ಆದರೂ ಹಾಗೇ ಇರುತ್ತೆ ಒಣಗಿ. ಇದು ಕರಗೋದಿಲ್ಲ, ಕೊಳೆಯೋದಿಲ್ಲ. ಇದನ್ನು ಕೊಳೆಸೋದು, ಕರಗಿಸೋದು, ಪುನಃ ಮಣ್ಣು ಮಾಡಿ ಭೂಮಿ ಕೊಡೋದು, ಇದೆಲ್ಲ ಸೂಕ್ಷ್ಮಾಣು ಜೀವಿಗಳೇ ಮಾಡೋ ಕೆಲಸ ಇದು. ಮತ್ತು ಆದಷ್ಟು ಸಾಧ್ಯವಾದಷ್ಟು ಈ ಕೀಟನಾಶಕಗಳನ್ನೆಲ್ಲ ಸಿಂಪಡಣೆ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ರೂ ಒಳ್ಳೆಯದು. ಯಾಕೆ ಅಂತಂದರೆ ಈ ಕೀಟನಾಶಕಗಳೆಲ್ಲ ಹೆಚ್ಚಾಗಿ ಸಿಂಪಡಣೆ ಮಾಡೋದ್ರಿಂದ ಈ ಮರಕ್ಕೆ ಪರಾಗಸ್ಪರ್ಶ ಆಗೋದನ್ನು ತಡೆದಂಗೆ ಆಗ್ಬಿಡ್ತದೆ. ಹೊಡಿಬೇಕು ಅಂತ ಇಲ್ಲ ಅಂತಲ್ಲ, ಅತಿಯಾಗಿ ಆಗ್ಬಿಟ್ರೆ ಈಗ ನೋಡ್ಬೋದು ನೀವು, ಸಾಮಾನ್ಯವಾಗಿ ಈಗ ನಮ್ಮ ಉತ್ತರ ಕನ್ನಡ ದಿಕ್ಕಲ್ಲೆಲ್ಲವ ಹೆಚ್ಚಿನ ಜೇನು ಹುಳುಗಳೇ ಇಲ್ಲ, ಮೊದಲಿನ ಥರ ಇಲ್ಲ. ಈಗ ನಮ್ಮ ಈ ತೋಟದ ಅಕ್ಕಪಕ್ಕದಲ್ಲಿ ಪ್ರತಿ ವರ್ಷ ಮುಂಚೆಲ್ಲವ, ಒಂದು 20 ವರ್ಷದ ಹಿಂದೆ ಅಲ್ಲವ, ಏನಿಲ್ಲ ಅಂದ್ರೆ 1-2 ಜೇನು, ಈ ಹೆಜ್ಜೇನು, ತುಡುವಿ ಜೇನು, ಈ ಮತ್ತು ನಿಸ್ರಿ ಅಂತ ಹೇಳ್ತೀವಿ ನಾವು, ಈ ಚಿಕ್ಕ ಚಿಕ್ಕ ಹುಳುಗಳಿರ್ತಲ್ಲ, ಆ ರೀತಿ ಜೇನು ಸಿಗ್ತಾಯಿತ್ತು, ತುಡು ಜೇನು, ಹೆಜ್ಜೇನುಗಳೆಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆ ಆಸುಪಾಸು ಇರಲಿ, ಕಾಡಲ್ಲಿ ಹೋದರೂ ಸಿಗೋದು ತುಂಬ ಕಡಿಮೆ ಆಗ್ಬಿಟ್ಟದೆ, ಅತಿ ಕಡಿಮೆ, ಎಲ್ಲೂ ಕಾಣೋದೇ ಇಲ್ಲ, ಪರಾಗಸ್ಪರ್ಶನೂ ಆಗ್ತಾಯಿಲ್ಲ, ಕಡಿಮೆ. ಹಾಗಾಗಿ ಈ ಅಡಿಕೆ, ತೆಂಗು, ಬೇರೆ ಈ ರೀತಿ ಹಣ್ಣು ಹಂಪಲು ಗಿಡ ಎಲ್ಲ ಏನಾಗ್ಬಿಡುತ್ತೆ ಅಂದರೆ ಹೂ ಬಿಡುತ್ತೆ, ಕಾಯಿ ನಿಲ್ಲೋದಿಲ್ಲ. ಯಾಕೆಂದರೆ ಪರಾಗಸ್ಪರ್ಶ ಆಗ್ತಾ ಇರೋದಿಲ್ಲ. ಹಾಗಾಗಿ ಜೇನು ಹುಳುಗಳಾಗಲಿ, ಇನ್ನಿತರ ಬೇರೆ ಹುಳುಗಳನ್ನ ಆಗಲಿ, ಈ ಹೂವಿನ ಮೇಲೆ ಕುಳ್ಳುವಂಥ ಯಾವುದೇ ಹುಳುಗಳು ಈ ನಾವು ಸಿಂಪರಣೆ ಮಾಡಿದ ಔಷಧಿ ಸಿಂಪರಣೆ ಮಾಡಿದಾಗ ಏನಾಗ್ಬಿಡುತ್ತೆ ಅಂದರೆ ಅವು ಕೂತು ಅದನ್ನು ತಿಂದಾಗ ಸಾವನ್ನಪ್ಪೋ ಚಾನ್ಸಸ್ಸು ಇರುತ್ತೆ, ಹೆಚ್ಚಾಗಿ ಸಾವನ್ನಪ್ಪುತ್ತವೆ. ಹಾಗಾಗಿ ಅವಶ್ಯಕತೆ ಇದ್ದಷ್ಟೇ ಬಳಸಿ, ಸಿಕ್ಕಾಪಟ್ಟೆ ಇಡೀ ತೋಟ ಕಳೆನಾಶಕ ಅದು ಇದು ಬಳಸೋದ್ರಿಂದ ಭೂಮಿಯಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ಸಾಯ್ತವೆ. ಹಾಗೂ ಆ ಮಣ್ಣು ಕೂಡ ಮಳೆಯಲ್ಲಿ ಏನಾಗ್ಬಿಡುತ್ತಂದರೆ, ಈ ಹುಲ್ಲು ಜಡ್ಡುಗಳು ಇಲ್ಲ ಅಂದರೆ ಮಣ್ಣು ಸವಕಳಿ ಆಗ್ಲಿಕ್ಕೆ ಶುರು ಆಗ್ಬಿಡ್ತದೆ, ಮೇಲಿನ ಮಣ್ಣು ತೊಳೆದು ಹೋಗ್ಬಿಡ್ತದೆ. ಮೇಲಿನ ಮಣ್ಣಿನಲ್ಲೇ ಇರುವಂಥ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಜೀವಿಗಳು ಸಂಪೂರ್ಣವಾಗಿ ತೊಳೆದು ಸಮುದ್ರಕ್ಕೆ, ಹೊಳೆ, ನದಿಯ ಮೂಲಕ ಹೋಗ್ಲಿಕ್ಕೆ ಶುರು ಆಗ್ಬಿಡ್ತದೆ. ಹಾಗಾಗಿ ಸೂಕ್ಷ್ಮಾಣು ಜೀವಿ ಗೊಬ್ಬರ ನಾವು ಏನು ಹಾಕಿರ್ತೀವಲ್ಲ, ಇದೆಲ್ಲ ಇಲ್ಲಿ ನೋಡಿ, ನಿಮಗೆ ತೋರಿಸ್ತೀನಿ ಸಪೋರ್ಟಿಂಗ್ ಬೇರೆ ಹೇಗಿರುತ್ತೆ ಅಂತ. ಇಲ್ಲಿ ನೋಡಿ ಮರದ ಬುಡದಲ್ಲಿ ನೋಡಿ, ಈ ಬೇರೆ ಏನಿದೆಯಲ್ಲ, ಇಲ್ಲಿ ನೋಡಿ, ಈ ದಪ್ಪ ದಪ್ಪ ಬೇರೆ ಏನಿದೆಯಲ್ಲ, ಇದು ಆಹಾರ ಎಳೆಯುವಂಥ ಬೇರಲ್ಲ, ಇದು ಮರಕ್ಕೆ ಸಪೋರ್ಟ್ ಆಗಿ ನಿಲ್ಲುವಂಥದ್ದು. ಆದರೆ ಈ ಚಿಕ್ಕ ಚಿಕ್ಕ ಬೇರೆ ಇರುತ್ತಲ್ಲ, ಇದು ಆಹಾರ ಎಳ್ಕೊಳ್ಳುತ್ತೆ. ಇದು ಮರದಿಂದ ಸುಮಾರು ಇಲ್ಲಿ ನೋಡಿ ಇಷ್ಟಿಷ್ಟು ದೂರದವರೆಗೆ ಇರುತ್ತೆ. ನಮ್ಮ ಇಡೀ ತೋಟದಲ್ಲಿ ಎಲ್ಲೇ ಒಂದು ಚೂರು ಮಣ್ಣು ತೆಗೆದ್ರೂ ಕೂಡ ಅದು ಮರದ ಬೇರು ಕಾಣಿಸ್ತದಲ್ಲಿ. ಇನ್ನು ನಮ್ಮದು ಇದು ಹೊಸದಾಗಿರೋ ಮಾಡಿರುವಂಥ ತೋಟ ಇದೆಲ್ಲವ, ಏಲಕ್ಕಿ, ಬಾಳೆ, ಗೇರು ಗಿಡ. ಇನ್ನೊಂದು ವಿಚಾರ ನಿಮ್ಗೆ ಹೇಳ್ತೀನಿ ಬನ್ನಿ. ಇಲ್ಲಿ ನೋಡಿ, ಈ ಕಾಳು ಮೆಣಸು ಏನಿದೆಯಲ್ಲ, ಕಾಳು ಮೆಣಸಿನ ಗಿಡ ನಾನು ಹಾಕಿದ್ದೆ. ಈ ಗೇರು ಮರಕ್ಕೆ ಯಾವುದೇ ಕಾರಣಕ್ಕೂ ಹಾಕ್ಲಿಕ್ಕೆ ಹೋಗಬೇಡ್ರಿ. ಯಾಕೆಂದರೆ ಈ ಗೇರು ಮರದಲ್ಲಿ ಅದು ಏನಿದೆಯೋ ಗೊತ್ತಿಲ್ಲ. ಕಾಳು ಮೆಣಸು ಒಂದು ಬೆಳೆಯೋದೇ ಇಲ್ಲ, ಮೇಲೆ ಹೋಗೋದೇ ಇಲ್ಲ, ಹೋದರೂ ಕೂಡ ಒಂಥರ ಗಂಟು ಕಟ್ಟಾಗಿ ನಿಮ್ಗೆ ತೋರಿಸ್ತೀನಿ ಬನ್ನಿ. ತುಂಬ ಕಡೆ ಹಾಕಿದ್ದೆ ನಾನು, ಗೇರು ಮರದಲ್ಲಿ ಎಲ್ಲೂ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಒಂದು ನಲ್ಲಿ ಮರಕ್ಕೆ ಹಾಕಿದ್ದೀನಿ, ನಲ್ಲಿಕಾಯಿ, ಇದು ಬೆಟ್ಟದ ನಲ್ಲಿ ಅಂತ ಹೇಳ್ತಾರೆ. ಇದನ್ನು ಕಡಿಲಿಲ್ಲ ನಾವು, ಯಾಕೆಂದರೆ ಈ ಮರ ಅಂತ ಇದು ಅಂತಲ್ಲ, ಯಾವುದೇ ಮರ ನಮ್ಮ ತೋಟದಲ್ಲಿರುವಂಥದ್ದು ನಾವು ಕಡಿತಾ ಇಲ್ಲ. ಯಾಕೆಂದರೆ ಮರದಲ್ಲಿ ಬೀಳುವಂಥ ಸಪ್ಪಿದೆಯಲ್ಲ, ಅದು ಮರಕ್ಕೆ ನೈಸರ್ಗಿಕವಾಗಿ ಸಿಗುವಂಥ ಗೊಬ್ಬರ. ಸುಮ್ಮನೆ ಮರ ಕಡಿದು ತೋಟ ಚೆನ್ನಾಗಿ ಮಾಡ್ತೀವಿ ಅಂದರೆ, ಒಂದು
ಗಿಡಕ್ಕೆ ಸಿಗೋ ನೆರಳು ಹೋಗ್ತದೆ, ನೈಸರ್ಗಿಕವಾಗಿ ಸಿಗುವಂಥ ಗೊಬ್ಬರನೂ ಹೋಗ್ತದೆ. ಈ ಮರದಿಂದ ನಮ್ಗೆ ಉಪಯೋಗನೂ ಇದೆ. ಇಲ್ಲಿ ನೋಡಿ, ಕಾಳು ಮೆಣಸು ಬೆಳೆಸ್ಕೊಟ್ಟಿದ್ದೀನಿ ನಾನು. ಇಲ್ಲಿ ಅಂತೆಲ್ಲ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ತುಂಬ ಮರಗಳಿಗೆ ಬೆಳೆಸಿದ್ದೀನಿ ನಾನು ಕಾಳು ಮೆಣಸು. ಇಲ್ಲಿ ನೋಡಿ, ಇಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ. ಅಲ್ಲೂ ಕೂಡ ಅಲ್ಲೂ ಒಂದು ಮರ ಇದೆ, ಅಲ್ಲೂ ಕೂಡ ಬೆಳೆಸಿದ್ದೀನಿ. ತುಂಬ ಮರಗಳಿಗೆ ಬೆಳೆಸಿದ್ದೀನಿ. ಇಲ್ಲಿ ಬನ್ನಿ, ಹೀಗೆ ಮುಂದೆ ಬಂದರೆ ಇಲ್ಲೂ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಗೇರ್ ಮರಕ್ಕೆ ಬೆಳೆಸಿದಂಥದ್ದು. ಇದು ಇಷ್ಟು ಚೆನ್ನಾಗಿ ಬಂದಿದೆ. ಆದರೆ ಮುಂದೊಂದು ದಿನ ಇದಕ್ಕೆ ಯಾವುದಾದ್ರು ರೋಗ ಬರ್ತದೆ. ಇಲ್ಲಿ ನೋಡಿ, ಇಲ್ಲಿ ಗಂಟು ಕಾಣುತ್ತಲ್ಲ, ಇಲ್ಲಿ ನೋಡಿ ಹಳದಿಯಾಗಿದೆ. ಇದೇ ರೀತಿ ಕಟ್ಟಾಗಿ ಬೀಳುತ್ತೆ. ಅದು ಗೊತ್ತಿಲ್ಲ ನನಗೆ ಇದರಲ್ಲಿ ಏನು ಸಮಸ್ಯೆ ಇದೆ ಅಂತ. ಯಾರಿಗಾರು ತಿಳಿದವರಿದ್ದರೆ ಹೇಳಿ. ಇದೆ ನೋಡಿ, ಇದೆಲ್ಲ ಕೂಡ ಒಂದೇ ಸಮಯದಲ್ಲಿ ಹಾಕಿರುವಂಥ ಬಳ್ಳಿ ಇದು. ಎಲ್ಲ ಬಳ್ಳಿನೂ ಒಂದೇ ಸಮಯದಲ್ಲಿ. ಈ ಬಳ್ಳಿ ನೋಡಿ ಎಷ್ಟು ಎತ್ತರಕ್ಕೆ ಹೋಗಿದೆ. ಅಲ್ಲಿ ನೋಡಿ, ಆ ತೆಂಗಿನ ಮರದಲ್ಲೂ ಒಂದು ಕೂಡ ಬಳ್ಳಿ ಎದ್ದಿದೆ. ಅದು ನಾವು ನೆಟ್ಟಿದ್ದೆಲ್ಲ ತಾನಾಗೇ ಹೋಗಿದ್ದು. ಯಾಕೆ ತಾನಾಗಿ ಇಲ್ಲೆಲ್ಲ ಏಳ್ತಾ ಉಂಟು ಬಳ್ಳಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ಎದ್ದಿದೆ ನೋಡಿ. ಈ ರೀತಿ ತುಂಬ ಇಡೀ ತೋಟದಲ್ಲಿ ಕೂಡ ಎದ್ದಿದೆ. ಇದು ಹೇಗೆ ಎದ್ದಿದೆ ಅಂದರೆ, ನೀವು ಇಲ್ಲಿ ಒಂದು ಬಸರಿ ಮರ ಇದೆ ನಮ್ಮದು ಹಿಂದುಗಡೆ, ದೊಡ್ಡ ಬಸರಿ ಮರ ಇದೆ. ಆ ಬಸರಿ ಮರಕ್ಕೆ ಚಿಕ್ಕ ಚಿಕ್ಕ ಹಣ್ಣು ಬೀಳುತ್ತೆ. ಆ ಹಣ್ಣು ತಿನ್ನಲಿಕ್ಕಂತ ಪಕ್ಷಿಗಳು ಬರ್ತವೆ. ಆ ಹಣ್ಣು ತಿನ್ನುವಾಗ ಈ ಕಾಳು ಮೆಣಸು ಅದು ಇದು ಹಣ್ಣಾಗಿದ್ನು ಎಲ್ಲದನ್ನೂ ತಿಂದ್ಕೊಂಡು ಇಲ್ಲೆಲ್ಲ ಮರದ ಮೇಲೆಲ್ಲ ಕೂತ್ಕೊಂಡು ಎಲ್ಲ ಕಡೆ ಅವು ತಿಂದು ಏನು ವಿಸರ್ಜನೆ ಮಾಡ್ತದಲ್ಲ, ಆ ವಿಸರ್ಜನೆ ಮಾಡಿದ ಬಿದ್ದಂಥ ಬೀಜಗಳೇ ಈ ಕಾಳು ಮೆಣಸಿನ ಬೀಜ ಇಡೀ ತೋಟ ತುಂಬ ಹಮ್ಕೊಳ್ತಾ ಇದೆ. ನಾವು ನೆಟ್ಟಿರೋದು ಒಂದು 100 ಗಿಡ ಆದರೆ ಹುಟ್ಟಿರೋದು ಇನ್ನೊಂದು 100 ಗಿಡ ಅಂತ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಈ ಮರಕ್ಕೂ ಬೆಳೆಸಿದ್ದೀನಿ ನಾವು. ನೋಡಿ, ಆದರೆ ಇದು ಏನೋ ಆ ಮರ ಸತ್ತೋಗ್ಬಿಟ್ಟಿದೆ. ಅದು ಆದರೂ ಬದುಕೊಂಡಿದೆ. ಈ ವರ್ಷ ಇದರಲ್ಲಿ ದೊಡ್ಡ ಬಕೆಟಲ್ಲಿ 1 ಬಕೆಟ್ ಕಾಯಿ ಸಿಕ್ಕಿತ್ತು ಒಂದೇ ಮರದಲ್ಲಿ. ಮತ್ತು ಬಂದಾಗೆಲ್ಲ ಈ ರೀತಿ ಬಳ್ಳಿ ಬರುತ್ತಲ್ಲ, ಇದನ್ನು ಸಾಧ್ಯವಾದಷ್ಟು ನಿಧಾನಕವಾಗಿ ಬಗ್ಸ್ ಮೇಲೆ ಕೊಡಬೇಕು. ಭಾಳ ತುಂಬ ಫೋರ್ಸ್ ಹಾಕಬಾರ್ದು, ಬಳ್ಳಿ ಮುರಿದೋಗ್ಬಿಡುತ್ತೆ. ಅಥವಾ ಸ್ವಲ್ಪ ದಿನ ದೊಡ್ಡ ಆಗೋ ತನಕ ಬಿಟ್ಟುಬಿಡಿ. ಅಡಿಕೆ ಮರಕ್ಕೆ ಸುಣ್ಣ ಹಚ್ಚಿದ್ದೀನಿ, ಯಾಕೆಂದರೆ ಬಿಸಿಲು ತಾಗಬಾರ್ದು ಅಂತ ಹಚ್ಚಿದೆ. ಇಲ್ಲಿ ಬಿಸಿಲಿಲ್ಲ, ಆದರೂ ಒಂದೊಂದು ಕಡೆ ಬರುತ್ತೆ ಅಂತ ಹಾಕಿದೆ. ಎಲ್ಲ ತೊಳೆದೋಗಿದೆ. ಅಂತಕ್ಕೆಂದರೆ ನಮ್ಮ ಮನೆಯಲ್ಲಿ ಇಲ್ಲಿ ಮೈಕ್ರೋ ಜೆಟ್ ಎಲ್ಲ ಹಾಕಿರೋದ್ರಿಂದ, ಸ್ಪ್ರಿಂಕ್ಲರ್ ಹಾಕಿರೋದ್ರಿಂದ ಅದು ನೀರು ಪ್ರೆಷರಲ್ಲಿ ಹಾರುತ್ತಲ್ಲ, ಹಾಗಾಗಿ ಏಲಕ್ಕಿ ಕೂಡ ಹಾಕಿದ್ದೆ. 100 ಏಲಕ್ಕಿ ಗಿಡ ಹಾಕಿದ್ದೆ ನಾನು. ಸುಮಾರು ಸತ್ತೋಗ್ಬಿಡ್ತದು, ನೀರಿನ ತೊಂದರೆ. ಇದು 2-3 ವರ್ಷ ಆಯ್ತು. ಇದು 2 ವರ್ಷ ಆಯ್ತು ಹಾಕಿ. 2 ವರ್ಷದಲ್ಲಿ ಇದು ಈ ಬಿಳಿ ಕೋತಿ ಇರುತ್ತಲ್ಲ, ಮಂಗ, ಅದು ಸೀಳು ಬಿಡುತ್ತೆ ಗಿಡ. ಈ ರೀತಿ ಸೀಳಿ ಕಿತ್ತು ತೆಗೆದು ಉಳಿದಿರೋ ಗಿಡ ಇದು. ಇಲ್ಲಿ ನೋಡಿ, ಎಲ್ಲ ಗಿಡಗಳಿಗೂ ಬೆಳೆಸಿದ್ದೀನಿ ನಾನು. ನೋಡಿ, ಗಿಡ ಇತ್ತು, ಇದಕ್ಕೂ ಹೊಸದಾಗಿಂದ ಬೆಳೀತಾ ಇದೆ. ಇಲ್ಲೆಲ್ಲ ನೋಡಿ, ಪ್ರತಿಯೊಂದು ಗಿಡಕ್ಕೂ ಇದೆ. ಹಿಂಗೆ ತೋಟದಲ್ಲಿರೋ ಗಿಡ ತೆಗಿಯೋ ಬದಲು ಆ ಗಿಡದಿಂದ ಒಂದು ಉಪಯೋಗನ ಪಡ್ಕೊಳ್ಳಿ. ಒಂದು ಎಲೆಯಿಂದ ಸಿಗುವಂಥ ಗೊಬ್ಬರ, ಮತ್ತು ಆ ಮರದಿಂದ ಕಾಳು ಮೆಣಸು ಸಿಕ್ತು ಅಂದರೆ ನಿಮಗೆ ಒಂದು ಮರದಲ್ಲಿ ಏನಿಲ್ಲ ಅಂದರೆ ಒಂದು 500 ರೂಪಾಯಿನಾರು ಇಟ್ಕೊಳ್ಳಿ ಕನಿಷ್ಠ. ಮುಂದೊಂದು ದಿನ 1000 ರೂಪಾಯಿ ಆಗ್ಬೋದು, 2000 ರೂಪಾಯಿ ಆಗ್ಬೋದು ಕಾಳು ಮೆಣಸಿಂದ ಅಲ್ವಾ. ಹಾಗಾಗಿ ಮರಗಳನ್ನು ತೆಗಿಯೋ ಬದಲು ಅದೇ ಮರಗಳಲ್ಲಿ ಏನಾದ್ರು ಉಪಯೋಗ ಮಾಡಲಿಕ್ಕೆ ಬರ್ತದೆ ನೋಡಿ. ನಿಮ್ಮ ತೋಟಕ್ಕೂ ನೆರಳಾಗುತ್ತೆ. ಇಲ್ಲಿ ನೋಡಿ, ಮರ ನೋಡಿ ಇಷ್ಟು ಹಸಿರಾಗಿ ಬೆಳೆದಿದೆ. ನೀರಿಗೆ ನೀರು ಸಿಕ್ತು, ನಮ್ಮ ತೋಟಕ್ಕೆ ಹಸಿರಾಗೂ ಬೆಳೆಯುತ್ತೆ. ಮತ್ತು ನೋಡಿ, ಮರ ಇದ್ದರೆ ಅಡಿಕೆ ಮರ ಚೆನ್ನಾಗಾಗಲ್ಲ ಅಂತಾರೆ, ಸುಳ್ಳೆ ಅದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಮರ ಇಲ್ಲದೆ ಇರೋ ಕಡೆಯೇ ರೋಗ ಬಂದಿದೆ ಜಾಸ್ತಿ. ಮರ ಇದ್ದ ಕಡೆ ಏನೂ ಇಲ್ಲ. ತೆಂಗಿನ ಮರ ನೋಡಿ ನೀವು, ತೆಂಗಿನ ಮರ ಎಷ್ಟು ಚೆನ್ನಾಗಿದೆ ನೋಡಿ. ಈ ರೀತಿ ಇಲ್ಲಿ ಕೆಲವು ಏಲಕ್ಕಿ ಮರಗಳು ಮಾತ್ರ ಚೆನ್ನಾಗಾಗಿದೆ ನಮ್ಮದು. ಮರಗಳೆಲ್ಲ ಸರಿ, ಗಿಡಗಳು ಕೆಲವೆಲ್ಲ. ಇದು ಸ್ವಲ್ಪ ಈ ಅಡಿಕೆ ಮರಕ್ಕೆಲ್ಲ ಏನಾಗಿತ್ತು ಅಂದರೆ, ಈ ಎಲೆ ಚುಕ್ಕೆ ರೋಗ ಮತ್ತು ಆ ಸುಳಿಯಲ್ಲಿ ಒಂಥರ ಸುಟ್ಟಂಗಾಗಿ ಬರ್ತಾಯಿತ್ತು. ಅದರಿಂದಾಗಿ ಸ್ವಲ್ಪ ಹೋಗಿತ್ತದು ಮರ. ಈಗೀಗ ಸ್ವಲ್ಪ ಸರಿ ಆಗ್ತಾ ಬಂದಿದೆ ಈ ವರ್ಷದಿಂದ. ಇಲ್ಲೂ ಒಂದು ಕಾಳು ಮೆಣಸಿನ ಮರ ಇತ್ತು. ಇದನ್ನು ನಾನು ಇದು ಏನೋ ಆಗಿ ಒಣಗೋಗಿದೆ, ಇದು ಗೊತ್ತಿಲ್ಲ. ಇದನ್ನು ಮಳೆಗಾಲದಲ್ಲಿ ಕಿತ್ತು ಎಲ್ಲ ಕಡೆ ನೆಡಬೇಕು ಅಂತ ಮಾಡಿದ್ದೆ, ಮರ ಬಿದ್ದೋಗ್ಬಿಡ್ತಿದ್ದು. ಮತ್ತು ತೋಟದಲ್ಲಿ ನೀವು ಬೀಳುವಂಥ ಸೋಗೆ ಏನಿದೆಯಲ್ಲ, ಆ ತೋಟದಲ್ಲಿ ಯಾವುದೇ ಕಾರಣಕ್ಕೆ ಇಡೋಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂತಂದರೆ ಅದರಲ್ಲಿರುವಂಥ ಈ ಫಂಗಸ್ಗಳಿದೆಯಲ್ಲ, ಎಲೆ ಚುಕ್ಕೆ ರೋಗದ್ದು, ಅದು ನೀರು ಬಿಟ್ಟಾಗ ಮತ್ತು ಅದಕ್ಕೊಂಥರ ಈ ನಮಗೆ
ಒಂದೊಳ್ಳೆ ಊಟ ಕೊಟ್ಟಂಗೆ, ಚಿಕನ್ ಊಟ, ಮೀನು ಊಟ ಕೊಟ್ಟಂಗೆ ಅದಕ್ಕೆ. ಅದು ಮತ್ತೂ ಜಾಸ್ತಿ ಬೆಳೆಯುತ್ತೆ. ನಮಗೆ ಕೃಷಿ ಇಲಾಖೆಯಿಂದ ಸಿಕ್ಕಿದ ಮಾಹಿತಿಯ ಪ್ರಕಾರ ಅಂದರೆ ಸುಮಾರು 6 ರಿಂದ 7 ತಿಂಗಳ ಆ ಬ್ಯಾಕ್ಟೀರಿಯಾಗಳು, ಅದರಲ್ಲಿರುವ ಸೂಕ್ಷ್ಮ ಜೀವಿಗಳು ಬದುಕಿರ್ತವೆ ಅಂತ. ಅದೇನಾಗ್ಬಿಡುತ್ತೆ, ಗಾಳಿ ಮುಖಾಂತರ ಮತ್ತೆ ಮರಕ್ಕೆ ಹಬ್ಕೊಬಿಡುತ್ತದು. ಅಡಿಭಾಗದಿಂದ, ಎಲೆಯ ಅಡಿಭಾಗದಿಂದ ಅದು ಶುರುವಾಗುವಂಥದ್ದು. ಇಲ್ಲಿ ನೋಡಿ, ಇಲ್ಲೆಲ್ಲ ತೆಗ್ದಿದ್ದೀನಿ ನಾನು ಕಟ್ ಮಾಡಿ. ಇವು ಮತ್ತೆ ತೆಗಿಬೇಕು. ಅದು ಈ ವಿಡಿಯೋ ಮುಗಿದ ನಂತರ ಈ ರೀತಿ ಇಲ್ಲಿ ನೋಡಿ, ಇದೆಲ್ಲ ಮರಕ್ಕೂ ತೆಗ್ದಿದ್ದೇನೆ. ಸುಳಿವರೆಗೂ ಒಣಗಿದ ಹೆಡಗಳನ್ನು ಯಾವುದೂ ಇಡಲಿಲ್ಲ. ಇದು ನೋಡಿ, ಇದು ಒಣಗಿದೆ, ಇದನ್ನು ಕಟ್ ಮಾಡಬೇಕು. ತೆಗೆದು ಒಂದು ಯಾವುದಾದ್ರು ಸುರಕ್ಷಿತವಾದ ಜಾಗದಲ್ಲಿ ಅದನ್ನು ಸುಟ್ಟು ಬಿಟ್ಟರೆ ಚೊಳ್ಳೋದು. ಇಲ್ಲಾಂದರೆ ಸುಡಲಿಕ್ಕೆ ನಿಮಗೆ ಇಲ್ಲ ಅಂದರೆ, ಅದು ಸುಡುವಾಗಲೂ ಅದು ಬಿಸಿಲಿನ ಟೈಮ್ನಲ್ಲಿ ಸುಡೋಕೆ ಹೋಗಬಾರ್ದು. ಬೇಗ ಸುಟ್ಟು ಅಲ್ಲಿ ಸುಟ್ಟ ಜಾಗದಲ್ಲಿ ನೀರು ಹಾಕಿ ನೆನೆಸ್ಬಿಡ್ಬೇಕು. ಅದನ್ನ ಇಡಬಾರ್ದು ಬೆಂಕಿ. ಯಾಕೆಂದರೆ ಬೆಂಕಿ ಹೊರಗಡೆ ಹೋಗುವಂಥ ಸಾಧ್ಯತೆ ಇರುತ್ತದೆ. ಮತ್ತು ಸಾಧ್ಯವಾದಷ್ಟು ಕಾಡಿಗೆ ಬೆಂಕಿ ಹಚ್ಚೋದನ್ನು ಕಡಿಮೆ ಮಾಡಿ. ಯಾಕೆಂದರೆ ಕಾಡಲ್ಲೂ ಕೂಡ ಸೂಕ್ಷ್ಮಾಣು ಜೀವಿಗಳಿರ್ತವೆ. ಮತ್ತಷ್ಟೇ ಅಲ್ಲ, ಅದರಿಂದ ನೀರು ಕೂಡ ಕಡಿಮೆ ಆಗ್ತದೆ. ಎಲ್ಲವನ್ನೂ ಗಮನದಲ್ಲಿಟ್ಕೊಳ್ರಿ. ಧನ್ಯವಾದ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ